ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಬೆಂಗಳೂರು ಜಲಮಂಡಳಿ ಹಾಗೂ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿಬಿಟ್ಟು ಎಕ್ಸಾಮ್ಗಾಗಿ ವೆಯ್ಟ್ ಮಾಡ್ತೀರಾ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರು ಜಲಮಂಡಳಿ ಹಾಗೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ಲಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿನ ವೇಕೆನ್ಸೀಸ್ನ ರೀನೋಟಿಫಿಕೇಷನ್ ಮಾಡಿದ್ರು. ಕಳೆದ ತಿಂಗಳು 24 ಅಥವಾ 21ರಿಂದ ಅಪ್ಲಿಕೇಶನ್ಸ್ನ ಇನ್ವೈಟ್ ಮಾಡಿರ್ತಾರೆ. ಈ ತಿಂಗಳು 4ವರೆಗೂ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ. 5ನೇ ತಾರೀಕುವರೆಗೂ ಫೀ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಕೊಟ್ಟಿರ್ತಾರೆ. ಸೊ ಇದೀಗ ಈ ಬೆಂಗಳೂರು ಜಲಮಂಡಳಿ ಹಾಗೂ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತೀರಾ ಎಕ್ಸಾಮ್ ಡೇಟ್ಸ್ನ ತಿಳಿದುಕೊಳ್ಳಿ. ಏನಕ್ಕಂದರೆ ಟೈಮ್ ಎಷ್ಟಿದೆ, ಆ ಟೈಮ್ನಲ್ಲಿ ನೀವೇನು ಸ್ಟ್ರಾಟಜಿ ಮಾಡ್ಕೊಳ್ಬೇಕು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಡೇಟ್ಸ್ ಈಗಾಗಲೇ ಮುಂಚೆ ತಿಳಿಸಿದ್ದೀನಿ, ಮುಂಚೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ. ಬಟ್ ಸಾಕಷ್ಟು ಜನ ನನಗೆ ಈ ಒಂದು ಕ್ವಶನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿರೋ ಕಾರಣದಿಂದ ಆ ಕ್ವಶನ್ಗೆ ಉತ್ತರ ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಆ ಪ್ರಶ್ನೆ ಇತ್ತು ಅಂದರೆ, ಸರ್ ಬೆಂಗಳೂರು ಜಲಮಂಡಳಿ ಮತ್ತು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಈ ಎಲ್ಲ ನೋಟಿಫಿಕೇಷನ್ಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ. ಬಟ್ ಯಾವ ಕ್ಯಾಟಗಿರಿಗೆ ಎಷ್ಟು ವೇಕೆನ್ಸೀಸ್ ಇದೆ, ನಾನು ಪ್ರಿಪೇರ್ ಆಗಬೇಕಾ ಬೇಡ, ನನಗೆ ಆ ವೇಕೆನ್ಸಿ ಇದೆಯಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲರದಾಗಿತ್ತು. ಸೊ ಇದು ಬಹಳಷ್ಟು ದಿನ ಆಯಿತು, ಈಗಾಗಲೇ 6ರಿಂದ 8 ದಿನ ಆಗಿದೆ ಈ ಒಂದು ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ನ ಒಂದು ಡಾಕ್ಯುಮೆಂಟ್ನ ಬಿಟ್ಟು. ಸೊ ಅಫಿಷಿಯಲ್ KEA ವೆಬ್ಸೈಟಲ್ಲಿ ಈ ಒಂದು ಡಾಕ್ಯುಮೆಂಟ್ ಅವೈಲೇಬಲ್ ಇದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಡಾಕ್ಯುಮೆಂಟ್ನ ನೋಡಬೇಕು ಅನ್ನೋರು ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ ಅಲ್ಲಿಂದ ಆ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಬೋದು. ಸೊ ಈಗ ನಾನು ಈ ವಿಡಿಯೋದಲ್ಲಿ ಆ ಡಾಕ್ಯುಮೆಂಟ್ನ ತೋರಿಸ್ತಾ ಇದ್ದೀನಿ. ಯಾರಿಗೆ ಎಷ್ಟಿದೆ, HK ಮತ್ತು NHK ಎರಡೂ ಒಂದೇ ಡಾಕ್ಯುಮೆಂಟಲ್ಲಿ ಕೊಟ್ಟಿರೋ ಕಾರಣದಿಂದ ನಿಮಗೆ ಸುಲಭ ಆಗಿದೆ ಯಾರಿಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಈಸಿಯಾಗಿ ನೋಡೋದಕ್ಕೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರು ಜಲಮಂಡಳಿ ಇದು ಬಹಳಷ್ಟು ಜನ ಪ್ರಶ್ನೆ ಕೇಳಿರೋ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಬಹಳಷ್ಟು ಇಲ್ಲಿ ಸ್ಟ್ರೆಸ್ ಮಾಡ್ತಾ ಇರ್ತೀನಿ. ಸೊ ನೋಡೋಣ, ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಡಾಕ್ಯುಮೆಂಟ್ ಎಲ್ಲಿದೆ ಅಂತೇಳಿ, ಹಾಗೂ ಆ ಡಾಕ್ಯುಮೆಂಟಲ್ಲಿ ಇರುವಂಥ ಡೀಟೇಲ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಈಗಾಗಲೇ ನಾನು ನಿಮಗೆ ಹೇಳಂತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಸಿವಿಲ್. ಸೊ ಇದು HK ಮತ್ತು NHKಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಆಗಿರುತ್ತೆ. ಎರಡೂ ಒಂದೇ ಡಾಕ್ಯುಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ಇದು ರಿವೈಸ್ ಆ ಒಂದು ಪ್ರೀವಿಯಸ್ ಆಗಿ ಬಿಟ್ಟಿದ್ರಲ್ಲ, ಮೇ 9-10 ಏನು ಎಕ್ಸಾಮ್ ಬರೀಬೇಕಾಯಿತು, ಆಗಿನ ಟೈಮಲ್ಲಿ ಇದ್ದಂಥ ನೋಟಿಫಿಕೇಷನ್ ಇರೋ ವೇಕೆನ್ಸೀಸ್ಗೆ ಈಗ ಬಿಟ್ಟಿರುವಂಥ ನೋಟಿಫಿಕೇಷನಿನ ರಿವೈಸ್ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ಗೆ ಭಾಳಷ್ಟು ವ್ಯತ್ಯಾಸ ಇದೆ. ನೋಡೋಣ ಆ ನೋಟಿಫಿಕೇಷನಲ್ಲಿ ಏನಿದೆ ಅಂತೇಳಿ. ಸೊ ಒಂದೇ ಡಾಕ್ಯುಮೆಂಟಲ್ಲಿ ಎರಡೂ ಇದೆ, ಗಮನದಲ್ಲಿ ಇಟ್ಕೊಳ್ಳಿ. ಸೊ ಅಫಿಷಿಯಲ್ ವೆಬ್ಸೈಟ್ ಕಡೆಗೆ ಹೋಗ್ತಾ ಇದ್ದೀನಿ ಈಗ. ಸೊ ಇವಾಗ ನೀವು ಗೂಗಲ್ ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡ್ತೀರಿ, ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲ ಲಿಂಕ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಆಪ್ಷನ್ ಬರುತ್ತೆ. ಒಂದು ನಾನ್ ಹೈದರಾಬಾದ್ ಕರ್ನಾಟಕದ್ದು, ಇನ್ನೊಂದು ಹೈದರಾಬಾದ್ ಕರ್ನಾಟಕದ್ದು. ಸೊ ನಾನು ಈಗಾಗಲೇ ಹೇಳಿದ್ದೀನಿ ಒಂದೇ ಡಾಕ್ಯುಮೆಂಟಲ್ಲಿ ಎರಡೂ ಮೆನ್ಷನ್ ಮಾಡಿದ್ದಾರೆ ಅಂತೇಳಿ. ಸೊ ನಾನು ಹೈದರಾಬಾದ್ ಕರ್ನಾಟಕ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಅದಾಗಿ ನಂತರ ಈ ವಿಡಿಯೋದಲ್ಲಿ ಇನ್ನೊಂದು ಭಾಳಷ್ಟು ಜನಕ್ಕೆ ತಿಳಿಸ್ಬೇಕಾಗಿರೋಂಥದ್ದು, ಯಾರೆಲ್ಲ EEE ಅಂದರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು AE ಮತ್ತು AE ಎಕ್ಸಾಮಿನೇಷನ್ಗೆ 26-27 ಹಾಗೂ ಮೇ ತಿಂಗಳು 9-10 ಎಕ್ಸಾಮ್ನ ಬರೆದಿದ್ದಾರೆ, ಜನರಲ್ ಪೇಪರ್ ಮತ್ತು ಟೆಕ್ನಿಕಲ್ ಪೇಪರ್, ಅವರಿಗೆ ಫೈನಲ್ ಸ್ಕೋರ್ ಲಿಸ್ಟ್ನ ಬಿಟ್ಟಿರ್ತಾರೆ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಇಲ್ಲಿ ನೋಡಿ, ಈ ಡಾಕ್ಯುಮೆಂಟಿನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಫೈನಲ್ ಸ್ಕೋರ್ ಲಿಸ್ಟ್ನ ನೋಡ್ಕೊಳ್ಬೋದು ಯಾರ್ದು ಎಷ್ಟಿದೆ ಅಂತೇಳಿ. ಇದ್ರ ಮೇಲೆ ಅಬ್ಜೆಕ್ಷನ್ ಏನು ಮಾಡೋ ಥರ ಇಲ್ಲ, ಅಬ್ಜೆಕ್ಷನ್ ಆಗಿದ ನಂತರನೇ ಈ ಒಂದು ಫೈನಲ್ ಸ್ಕೋರ್ನ ಕೊಟ್ಟಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ದು. ಸಿಮಿಲರ್ ಆಗಿ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ ಎಕ್ಸಾಮ್ ಬರೆದಿದ್ದಾರೆ, ಇಲ್ಲೂ ಇದೆ. ಸೊ HK ಮತ್ತು NHK ಎರಡೂ ಲಿಸ್ಟ್ನ ಇಲ್ಲಿ ಬಿಟ್ಟಿರ್ತಾರೆ. ಸೊ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಬೋದು. ಈಗ ನಾನು ನಿಮಗೆ ಎಕ್ಸಾಮ್ ಶೆಡ್ಯೂಲ್ ಬಗ್ಗೆಯೂ ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿರೋಂಥ ವಿಡಿಯೋದಲ್ಲಿ ಹೇಳಿದ್ದೀನಿ ಎಕ್ಸಾಮ್ ಯಾವಾಗಿದೆ ಅಂತೇಳಿ. ಸೊ ನೆಕ್ಸ್ಟ್ ತಿಂಗಳು 4-5 ಇರುತ್ತೆ. 4ನೇ ತಾರೀಕು HK ಅವ್ರಿಗಿರುತ್ತೆ, 5ನೇ ತಾರೀಕು ನಾನ್ HK ಅವ್ರಿಗಿರುತ್ತೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ, ಬೆಳಗ್ಗೆ ಜನರಲ್ ಪೇಪರ್, ಮಧ್ಯಾಹ್ನ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ಎಲ್ಲ ಐಡಿಯಾ ನಿಮಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನೋಡಿ, ನಾನು ಏನು ಮಾಡ್ತಾಯಿದ್ದೀನಿ, ಪೇಜ್ನ ಸ್ಕ್ರೋಲ್ ಅಪ್ ಮಾಡ್ತಾಯಿದ್ದೀನಿ, ಕೆಳಗಡೆ ಸ್ಕ್ರೋಲ್ ಅಪ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕೆಳಗಡೆ ಹೋಗ್ತಾ ಇರೋದನ್ನು ನೀವು ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್. ಸೊ ನಿಮಗೆ ಸ್ಪೆಸಿಫಿಕ್ ಪೇಪರ್ 2ದು ಸಿಲೆಬಸ್ ನೋಡಬೇಕಂದ್ರೆ ಈ ಲಿಂಕ್ನ ಕ್ಲಿಕ್ ಮಾಡಿ. ಇದ್ರ ಮೇಲ್ಗಡೆ ಏನಿದೆ ರಿವೈಸ್ಡ್ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಅಂತ ಹೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಕ್ಲಿಕ್ ಮಾಡಿದಾಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ವೇಕೆನ್ಸೀಸಿನ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ರಿವೈಸ್ ಆಗಿದ ನಂತರ, ಅಂದರೆ ಇಂಟರ್ನಲ್ ರಿಸರ್ವೇಷನ್ ಕೊಟ್ಟಿದ ನಂತರ ಯಾವ ಕ್ಯಾಟಗಿರಿಗೆ ಎಷ್ಟು ವೇಕೆನ್ಸಿ ಹೋಗಿದೆ ಅಂತ ಅನ್ನೋದನ್ನು ನೀವು ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಅದೇ ರೀತಿಯಲ್ಲಿ ಬೆಂಗಳೂರು ಜಲಮಂಡಳಿ, ಅದೇ ರೀತಿಯಲ್ಲಿ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸೊ ನಾನು BWSSB ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ನೀವು ನೋಡ್ತಾ ಇರ್ಬೋದು BWSSB ಡಾಕ್ಯುಮೆಂಟಲ್ಲಿ. ಸೊ ನೋಡಿ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಗ್ರೂಪ್ B, ವೃಂದದ ತಾಂತ್ರಿಕ, ವೃಂದ ನೇರ ನೇಮಕಾತಿಯ ಹುದ್ದೆಗಳ ವರ್ಗೀಕರಣ ವಿವರ. ಇದು ನಾನ್ ಹೈದರಾಬಾದ್ ಕರ್ನಾಟಕದ್ದು. ಸೊ ನೋಡಿ, ಸಹಾಯಕ ಅಭಿಯಂತರ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಫಾರ್ ಸಿವಿಲ್ ಎಷ್ಟಿತ್ತು, 13 ವೇಕೆನ್ಸಿ ಇತ್ತು. ಆ 13 ವೇಕೆನ್ಸಿಯ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇದು. ಓಕೆ, ಇದು ಏನಿದು ನಾನ್ ಹೈದರಾಬಾದ್ ಕರ್ನಾಟಕ, ಗಮನದಲ್ಲಿರಲಿ, ಇದು ನಾನ್ ಹೈದರಾಬಾದ್ ಕರ್ನಾಟಕದ್ದು. ಸೊ ನಾನ್ ಹೈದರಾಬಾದ್ ಕರ್ನಾಟಕದ ನೀವು ಈಗಾಗಲೇ ಸಿವಿಲ್ ಡಿಪಾರ್ಟ್ಮೆಂಟ್ದು AE ಇದು ನೋಡಿದ್ದಾರೆ. ಸಿಮಿಲರ್ ಆಗಿ ಕೆಳಗಡೆ ನೋಡಿ, ಸಹಾಯಕ ಅಭಿಯಂತರ ಮೆಕ್ಯಾನಿಕಲ್, ಬಹಳಷ್ಟು ಜನ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನವ್ರು ನಮಗೆ ಕೇಳ್ತಾ ಇದ್ರು. ಸೊ ಮೆಕ್ಯಾನಿಕಲ್ಗೆ ಮತ್ತೆ ಎಷ್ಟು ವೇಕೆನ್ಸಿ ಇತ್ತು, 2 ವೇಕೆನ್ಸಿ. ಕಳೆದ ಬಾರಿ ಒಂದು ಜನರಲ್ಗೆ ಒಂದು SCಗೆ ಹೋಗಿತ್ತು. ಆದರೆ ಈ ಬಾರಿ ನೋಡಿ ಎಲ್ಲಿ ಬಂದಿದೆ, ಪರಿಶಿಷ್ಟ ಜಾತಿಗೆ 1 ಹೋಗಿದೆ, ಅದು ಮಹಿಳಾ ಅಭ್ಯರ್ಥಿಗೆ.
ಅದೇ ರೀತಿಯಲ್ಲಿ ಸಾಮಾನ್ಯದಲ್ಲಿ ಇಲ್ಲ. ಸೊ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಯಾರಾದರೂ ಜನರಲ್ ಮೆರಿಟಲ್ಲಿ ಒಂದು ವೇಕೆನ್ಸಿ ಇದೆ ಅಂತ ಅಪ್ಲೈ ಮಾಡಿದರೆ ಇದು ಸ್ವಲ್ಪ ಮೋಸ ಆಗಿರುತ್ತೆ. ಬಟ್ ಆದರೂ ತಲೆ ಕೆಡಿಸ್ಕೊಳ್ಕೊಬಿಡಿ, ಏನಂತ ನಾನು ಮುಂದೆ ಹೇಳ್ತೀನಿ. ಸೊ ಇರೋ 2 ವೇಕೆನ್ಸಿಯಲ್ಲಿ ಒಂದು ಏನಾಗಿದೆ, ಫೀಮೇಲ್ ಕ್ಯಾಂಡಿಡೇಟ್ಗೆ ಹೋಗಿದೆ. ಯಾವುದರಲ್ಲಿ? SC ಫೀಮೇಲ್ ಕ್ಯಾಂಡಿಡೇಟ್. ಸೊ SC ಫೀಮೇಲ್ ಕ್ಯಾಂಡಿಡೇಟ್ ಕೊಟ್ಟಿರ್ತಾರೆ, SC ಫೀಮೇಲ್ ಕ್ಯಾಂಡಿಡೇಟ್. ಓಕೆ, ಇದಾಯಿತು. ನೆಕ್ಸ್ಟ್ ನೋಡಿ, ಇನ್ನೊಂದು ಪೋಸ್ಟ್ ಇದೆ. ಅದು ಯಾರಿಗಿದೆ? ಕನ್ನಡ ಮಾಧ್ಯಮದ ಅಭ್ಯರ್ಥಿಗೆ. ಸೊ ಜನರಲಲ್ಲಿ ಕನ್ನಡ ಮಾಧ್ಯಮ ಮಹಿಳಾ ಕ್ಯಾಂಡಿಡೇಟ್ಗೆ ಹೋಗಿರುತ್ತೆ. ಸೊ ಸಾರಿ, ಇಲ್ಲಿ ನೋಡಿ, ಒಂದು ಪೋಸ್ಟ್ ಯಾರಿಗೋಗಿದೆ? SC ಯಾವುದು? ಫೀಮೇಲ್ ಕ್ಯಾಂಡಿಡೇಟ್ಗೆ. SC ಫೀಮೇಲು ಕ್ಯಾಂಡಿಡೇಟ್ಗೆ ಹೋಗಿದೆ. ಇದು ಅಭ್ಯರ್ಥಿ ಅಂದರೆ ಮಹಿಳಾ ಅಭ್ಯರ್ಥಿ ಅಂತ. ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಕ್ಯಾಟಗರಿ ಏನಿದೆ, ಇನ್ನೊಂದು ವೇಕೆನ್ಸಿ ಏನಿದೆ, ಅದು ಸಾಮಾನ್ಯ ಅಂದರೆ ಜನರಲ್ಲು. ಬಟ್ ಯಾರಿಗೆ? ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ, ಜನರಲ್ KM. ಸೊ ಜನರಲ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಹೋಗಿರುತ್ತೆ. ಸೊ ಜನರಲ್ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂದರೆ ಕನ್ನಡ ಮೀಡಿಯಂ ಓದಿರಲೇಬೇಕಾಗಿರುತ್ತೆ ಅವ್ರಿಗೆ. ಕನ್ನಡ ಮೀಡಿಯಂ ರಿಸರ್ವೇಷನ್ ಇರಬೇಕಾಗುತ್ತೆ. ಅದು ಫೀಮೇಲನಾಗಲಿ ಮೇಲನಾಗಲಿ ಆ ರಿಸರ್ವೇಷನ್ ಯಾರಾದರೂ ತೊಗೊಳ್ಬೋದು. ಫೀಮೇಲನಾಗಿರ್ಬೋದು, ಮೇಲನಾಗಿರ್ಬೋದು, ಬಟ್ ಕನ್ನಡ ಮೀಡಿಯಂ ಜನರಲ್ ಆಗಿರಬೇಕು. ನೆಕ್ಸ್ಟ್ ನೋಡಿ, ಅದೇ ರೀತಿಯಲ್ಲಿ ಕನ್ನಡ ಮಾಧ್ಯಮ ಜನರಲ್ ಅಂತಂದಾಗ ಮತ್ತೆ ನೀವು 2A 2B ಕನ್ನಡ ಮಾಧ್ಯಮ ಇದೆ ಅಂತಂದ್ರೂ ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು, ಮೇಲ್ ಅಥವಾ ಫೀಮೇಲ್. ಯಾಕಂದರೆ ಕನ್ನಡ ಮಾಧ್ಯಮ ನಿಮಗೆ ರಿಸರ್ವೇಷನ್ ಇರಬೇಕಷ್ಟೇ. ಇವಾಗ ನನಗೆ 2A ಕ್ಯಾಟಗರಿ ಇದೆ, ನಾನು 2A ಕ್ಯಾಟಗರಿ ಇರ್ತೀನಿ, ನಂದು ಕನ್ನಡ ಮೀಡಿಯಮ್ ಓದಿದ್ದೀನಿ. ಸೊ ಜನರಲಿ ಕನ್ನಡ ಮೀಡಿಯಮಲ್ಲಿದೆ, ಅದು ಮೇಲಾದರೂ ಫೀಮೇಲ್ ಆದರೆ ಯಾರಾದರೂ ತೊಗೊಳ್ಬೋದು. ಹಾಗಾಗಿ 2A ಕ್ಯಾಟಗರಿ ಕನ್ನಡ ಮಾಧ್ಯಮ ಇತ್ತು ಅಂದರೆ ಸಾಕು, ನೀವು ಈ ಒಂದು ಕ್ಯಾಟಗರಿಗೆ ಈ ಒಂದು ಪೋಸ್ಟ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಈ ಪೋಸ್ಟಿಗೆ SCನೇ ಆಗಿರಬೇಕು, ಅದು ಫೀಮೇಲೇ ಆಗಿರಬೇಕು. ಫೀಮೇಲ್ಗೆ ಮಾತ್ರ SC ಕ್ಯಾಂಡಿಡೇಟ್ಗೆ ಹೋಗುತ್ತೆ. ಸೊ ಇದೇನಿದೆ, ಕನ್ನಡ ಮಾಧ್ಯಮ ಜನರಲ್, ಕನ್ನಡ ಮಾಧ್ಯಮ ಇದ್ದು ನೀವು ಯಾವುದೇ ಕ್ಯಾಟಗರಿ ಇರಲಿ ಈ ಒಂದು ಪೋಸ್ಟ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ 2 ವೇಕೆನ್ಸಿ ಈ ಥರ ಡಿಸ್ಟ್ರಿಬ್ಯೂಷನ್ ಆಯಿತು ಮೆಕ್ಯಾನಿಕಲಲ್ಲಿ. ಸೊ ಜನರಲ್ ಮೆರಿಟಲ್ಲಿ ಇಲ್ಲ ವೇಕೆನ್ಸಿ. ನೆಕ್ಸ್ಟ್ ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್ ಒಂದು ಹುದ್ದೆಗೆ ಇದೆ. ಇದು ಸಾಮಾನ್ಯದವರಿಗೆ, ಜನರಲ್ ಅವರಿಗೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಸಹಾಯಕ ಅಭಿಯಂತರ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ 5 ವೇಕೆನ್ಸಿ ಇದೆ. ಅದರ ಡಿಸ್ಟ್ರಿಬ್ಯೂಷನ್ ನೀವು ನೋಡ್ಬೋದು. ಇನ್ನು ಮೆಕ್ಯಾನಿಕಲಲ್ಲಿ ಒಂದೇ ಒಂದು ವೇಕೆನ್ಸಿ ಇತ್ತು. ಪ್ರೀವಿಯಸ್ ಆಗಾದರೆ ಒಂದು ಸಲ ನೋಟಿಫಿಕೇಷನಲ್ಲಿ SCಗಿತ್ತು, ಬಟ್ ಈಗ ಜನರಲ್ ಕ್ಯಾಂಡಿಡೇಟ್ಗೆ ಬಂದಿದೆ. ಸೊ HK ಕ್ಯಾಂಡಿಡೇಟ್ಗೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ನೀವು ನೋಡಿದ್ದೀರಾ, ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ವೇಕೆನ್ಸಿ SC ಫೀಮೇಲ್ ಆಯಿತು, SC ಫೀಮೇಲ್. ನೆಕ್ಸ್ಟ್ ಇನ್ನೊಂದು ವೇಕೆನ್ಸಿ ಇತ್ತು, ಅದು ಯಾರಿಗಾಯಿತು? ಜನರಲ್ ಮೆರಿಟು ಕನ್ನಡ ಮಾಧ್ಯಮ ಇರಬೇಕು. ಅಂದರೆ 2A 2B 3A 3B ಯಾರಾದರೂ ಇರಲಿ, ಕನ್ನಡ ಮಾಧ್ಯಮ ನಿಮಗೆ ರಿಸರ್ವೇಷನ್ ಇತ್ತಂದರೆ ಆ ಒಂದು ವೇಕೆನ್ಸಿಗೆ ಏನು ಮಾಡ್ಬೋದು? ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇದು NHKದಾಯಿತು. ಈಗ HK ಡೀಟೇಲ್ಸ್ ನೋಡ್ಕೊಂಡು ನೋಡೋದಾದರೆ ಒಂದೇ ಒಂದು ವೇಕೆನ್ಸಿ ಇದೆ, ಅದು ಜನರಲ್ ಮೆರಿಟ್. ಸೊ ಕನ್ನಡ ಮೀಡಿಯಮೇ ಇರಲಿ, ಇಂಗ್ಲೀಷ್ ಮೀಡಿಯಮ್ ಅಂದರೆ ಇರಲಿ, ಏನಾದರೂ ಇರಲಿ, ವುಮೆನ್ ಫೀಮೇಲ್ ಮೇಲು SC ST ಯಾವ ಕ್ಯಾಟಗರಿ ಏನಾಗಲಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು HKನಲ್ಲಿ. ಸೊ HK ಅವರಿಗೆ ಒಂದು ವೇಕೆನ್ಸಿ ಇದೆ, ಅದು ಪ್ಯೂರ್ಲಿ ಜನರಲ್ ಇದೆ. ಸೊ ಇಷ್ಟು ಮೆಕ್ಯಾನಿಕಲ್ ಡೀಟೇಲ್ ಆಯಿತು. ಸೊ ಈಗ ನಿಮಗೆ ಕ್ಲಾರಿಟಿ ಬಂದಿದೆ ಅನಿಸುತ್ತೆ. ಮೆಕ್ಯಾನಿಕಲ್ ಅವ್ರು ಯಾರೆಲ್ಲ ಕೇಳ್ತಾ ಇದ್ರಿ ಅವರಿಗೆ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನ್ ಸಿಕ್ಕಿರಬೇಕು. ಏನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇದೇ ರೀತಿಯಲ್ಲಿ ಯಾವುದೇ ಅಪ್ಡೇಟ್ ಇರಲಿ, ನಿಮ್ಮ ಪ್ರಶ್ನೆ ಏನೇ ಇರಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಯಾವುದೇ ಅಪ್ಡೇಟ್ ಇದ್ದರೂ ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಕೋಬೇಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.